ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ, ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ಓಂ ಶ್ರೀ ಮಾತೃಭ್ಯೋ ನಮಃ, ಪಿತೃಭ್ಯೋ ನಮಃ, ಆಚಾರ್ಯೇಭ್ಯೋ ನಮಃ, ಪರಮಗುರುಭ್ಯೋ ನಮಃ. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ, ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತು. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಕುಮಾರವ್ಯಾಸ ಭಾರತದ ಭೀಷ್ಮ ಪರ್ವದಲ್ಲಿ ಭಗವದ್ಗೀತೆ ಮುಂದುವರಿತಾ ಇದೆ. ದುಃಖ ತಪ್ತನಾಗಿರತಕ್ಕಂಥ ಅರ್ಜುನ, ನಾನು ಹೊಡೆಯಲ್ಲ, ಸೈನ್ಯದಲ್ಲಿ ಯುದ್ಧ ಮಾಡೋದಿಲ್ಲ ಶತ್ರುಗಳೊಂದಿಗೆ ಅಂತ ಹೇಳಿಬಿಟ್ಟು ನೈರಾಸ್ಯ ಭಾವದಿಂದ ತಲೆಯನ್ನು ಕೆಳಗೆ ಹಾಕಿ ಬಿಲ್ಲು ಬತ್ತಳಿಕೆ ಬಾಣಗಳನ್ನು ಬಿಸಾಕಿ ಕುತ್ಕೊಂಡಾಗ ಭಗವಂತ ಅವನ ಪ್ರಶ್ನೆಗಳಿಗೆ ಉತ್ತರವನ್ನು ಯಾವ ರೀತಿ ಹೇಳ್ತಾನೆ ಅದನ್ನೇ ನಾವು ಗೀತಾಮೃತ ಅಥವಾ ಭಗವದ್ಗೀತೆ ಅಂತ ಕರಿತೀವಿ. ಆ ಭಗವದ್ಗೀತೆ ಮುಂದುವರಿತಾ ಇದೆ. ಕೃಷ್ಣ ಹೇಳ್ತಾನಂತೆ, ಪರಮತತ್ವಜ್ಞಾನನಿಷ್ಠನ ಚರಿತವೇ ಸುಚರಿತ್ರವಾತಂಗಿರದು ಕೇಳು, ಸುಕರ್ಮ ದುಷ್ಕರ್ಮಾದಿ ಗುಣಲೇಪ. ಅರ್ಜುನ, ಪರಮ ತತ್ವಜ್ಞಾನಿಯಾಗಿರ್ತಕ್ಕಂಥವನಿಗೆ ಸುಖ ದುಃಖ ಲಾಭ ನಷ್ಟ ಎಲ್ಲದಕ್ಕೂ ಅತೀತನಾಗಿರ್ತಕ್ಕಂಥವನ ಕಣಯ್ಯ ಅವನು. ಅವನಿಗೆ ಸುಕರ್ಮ ದುಷ್ಕರ್ಮಾದಿ ಗುಣಲೇಪಗಳಿರೋದಿಲ್ಲ. ಕೊಂದೆ ನಾನೆನಗಾಯಿತು ಪಾತಕವೆಂದು ಮನದಲ್ಲಿ ಮೊರಗುವಾತನ ಬಂದಿಯಲಿ, ಹೊಣೆಗೊಂಬವಾಹಂಕಾರ ಮಮಕಾರ. ನಾನು ಕೊಂದೆ, ನಾನು ಉಳಿಸಿದೆ, ನಾನು ಉದ್ಧಾರ ಮಾಡಿದೆ, ಎಲ್ಲದಕ್ಕೂ ನಾನೇ ಅನ್ನತಕ್ಕಂಥ ನಾನತ್ವವನ್ನು ತುಂಬಿರತಕ್ಕಂಥ ಮನುಷ್ಯನಿಗೆ ಅಹಂಕಾರ ಆವರಿಸುತ್ತಂತೆ. ಅರ್ಜುನ, ಕಂದು ಕಲೆ ತನಗೆತ್ತಣದು ನಿರ್ದ್ವಂದ್ವಕನು ಮೃತಜಾತ ತಾನಲ್ಲೆಂದು, ಕಂಡರವಂಗೆ ಪಾಪವಿಲೇಪವಿಲ್ಲೆಂದ, ಕಂಡರವಂಗೆ ಪಾಪವಿಲೇಪವಿಲ್ಲೆಂದ. ನಾನು ಯಾವುದಕ್ಕೂ ಸಿಗದೆ ಇರತಕ್ಕಂಥವನು ಆತ್ಮ. ಕಷ್ಟಕ್ಕೂ ಸಿಗೋನಲ್ಲ, ದುಃಖಕ್ಕೂ ಸಿಗೋನಲ್ಲ, ತಪ್ಪು ನಂದಲ್ಲ, ಸುಖ ಸರಿನೂ ನಂದಲ್ಲ, ಎಲ್ಲವುದಕ್ಕೂ ಅತೀತನಾಗಿರ್ತಕ್ಕಂಥವನು ನಾನು. ನನಗೇನು ಸಂಬಂಧ ಇಲ್ಲ ಅಂದ್ಕೊಂಡ್ರೆ ಮಾತ್ರನೇ ನೀನು ಗೆಟನ್ನಾಗ್ತೀಯ ಅರ್ಜುನ. ಆಗ ನೀನು ಅಥವಾ ನಾನು ಅನ್ನೋದಕ್ಕೆ ಅರ್ಥ ಬರುತ್ತೆ ಅರ್ಜುನ. ಅವನಿಗೆ ಪಾಪ ವಿಲೇಪ ಇರೋದಿಲ್ಲ, ಲವಲೇಶದ ಪಾಪನೂ ಕೂಡ ಅಂಟೋದಿಲ್ಲ. ಸರಿ, ಅರ್ಜುನ ಕೇಳ್ತಾನೆ, ಪರಮಾತ್ಮ ಹರಿಗೆ ಚಿತ್ತೈಸು ಅಹಿಂಸಾ ಪರಮ ಧರ್ಮವೋ ಎಂಬ ವಾಕ್ಯದ ಸರಣಿ ಸಾರೋದ್ಧಾರವಲ್ಲ ಸಕಲ ದರ್ಶನಕ್ಕೆ. ಪರಮಾತ್ಮ, ಅಹಿಂಸಾ ಪರಮೋ ಧರ್ಮ ಅಂತ ವೇದ ಶಾಸ್ತ್ರ ಪುರಾಣಾದಿಗಳೆಲ್ಲ ಸಾರ್ತಾ ಇದ್ವಿ ಅಲ್ಲ ಕೃಷ್ಣ. ನೆರವಿಯ ನಿಬರ ತನ್ನವರ ಕೊಳಲು ಕೊರಾಳಿರಿತದಲ್ಲಿ ಕೊಕ್ಕರಿಸದಿರ್ದಡೆ ನರಕದೊಳಿದಳು 108 ಕುಲ ಮುಳುಗಾಡ ದೇಹದಿಂದ. ಬರೀ ಹಿಂಸೆನೇ ಮಾಡ್ತಿದ್ದೀವಲ್ಲ, ಮತ್ತು ಅಹಿಂಸಾ ಪರಮೋ ಧರ್ಮ ಇಲ್ಲಿ ಬಂತು. ನಮ್ಮವರಾಗಿರ್ತಕ್ಕಂಥವನನ್ನು ಕೊಂದು ನಾನು ಯಾವ ಮಹಾಪಾಪಕ್ಕೆ ಹೋಗಲಿ ಪರಮಾತ್ಮ, ನೀನೇ ಹೇಳಪ್ಪ. ಅವ ಕೃಷ್ಣ ಹೇಳ್ತಾನೆ, ಅರ್ಜುನ ನಿರುತವರ್ಜುನ ಕೇಳ ಹಿಂಸಾ ಪರಮ ಧರ್ಮದ ತತ್ವರೂಪವ ಅವರವೇ. ಅಹಿಂಸಾ ಪರಮೋ ಧರ್ಮ ಅನ್ನೋದನ್ನ ಅರ್ಜುನ ನೀನು ತಪ್ಪಾಗಿ ತಿಳ್ಕೊಂಡಿದೀಯ, ಅದನ್ನು ನಾನು ಸರಿಯಾಗಿ ಹೇಳ್ತೀನಿ, ಸರಿಯಾಗಿ ಅರ್ಥ ಮಾಡ್ಕೆ. ಆಲಿಸು ಸಚ್ಚಿದಾನಂದೈಕ ಘನವಿನಿಪ, ನಿರುಪಮಾತ್ಮನ ನಿಲವನರಿಯದೆ ನರಕಿ ಜಡನಾ ಜೀವವೆಂಬೀ ತರಳತನವೇ. ಇಲ್ಲಿಗೂ ಅರ್ಥ ಆಗ್ತಿಲ್ವೇ ನಿನಗೆ? ಅಹಿಂಸಾ ಪರಮೋಧರ್ಮ ನಿಜ ಯಾರಿಗೆ? ಎಲ್ಲವನ್ನ ತನ್ನ ಮೇಲೆ ಅಪವಾದ ಮಾಡ್ಕೊಳ್ತಕ್ಕಂಥವನಿಗೆ,
ತನ್ನ ಮೇಲೆ ಆರೋಪಿಸಿಕೊಳ್ತಕ್ಕಂಥವನಿಗೆ ಏನು ಇಲ್ಲದೇ ಇರತಕ್ಕಂಥವನೇ ಸಚ್ಚಿದಾನಂದೈಕ ರೂಪ. ಅವನಿಗೆ ಯಾವ ಪಾಪನೂ ಇಲ್ಲ, ಪುಣ್ಯ ಇಲ್ಲ, ಹಿಂಸಾ ಪರಮೋಧರ್ಮ ಇಲ್ಲ, ಯಾವ ಧರ್ಮನೂ ಇಲ್ಲ. ಯಾಕೆಂದರೆ ಹಿಂಸೆ ಅರಿವಡೆ ಅಹಿಂಸೆ ಕೇಳೆಂದ. ಆ ಜೀವಿಗಳನ್ನು ನೋಯಿಸದೇ ಇರತಕ್ಕಂಥದ್ದು ಹಿಂಸೆ ಸರಿ, ಒಪ್ತೀನಿ. ಯಾವುದೇ ಪ್ರಾಣಿಗೆ ಹಿಂಸೆಯನ್ನು ಕೊಡಬಾರ್ದು ಅಂತ. ಆದರೆ ಹಿಂಸೆಯನ್ನು ಕಂಡು ನೋಡಿ ಸಹಿಸದೆ ಅದನ್ನು ಅಂತ್ಯಗೊಳಿಸ್ತಕ್ಕಂಥದ್ದು ಅಹಿಂಸೆನೇ. ಇವಾಗ ಉದಾಹರಣೆಗೆ ಭಯಂಕರವಾಗಿರ್ತಕ್ಕಂಥ ವಿಷಸರ್ಪ ಇರುತ್ತೆ ಅಂತ ಇಟ್ಕೊಳ್ರಿ. ಅದು ಸುಮ್ಮನೆ ನಮ್ಮ ಮೇಲೆ ಯಾವತ್ತೂ ಬರಲ್ಲ. ಆದರೆ ಪರಪಾಟ್ನೆಗೆ ಹೋಗಿ ಅದನ್ನು ತುಳಿದ್ರು ಕೂಡ ಅದು ಕಚ್ಚೇ ಕಚ್ಚುತ್ತಾ? ಒಂದು ಸಾರಿ ಕಚ್ಚಿ ಪ್ರಾಣ ಹೋಗೋ ಪರಿಸ್ಥಿತಿ ಅವನು ಬಂದ ಅಂದಮೇಲೆ ಮತ್ತು ಆ ಹಾವಿನ ನಾವು ಉಳಿಸ್ಬೇಕಾ? ಹಾವಿನ ಉಳಿಸೋದ್ರಿಂದ 10 ಜನರ ಅಹಿಂಸೆಯನ್ನು ನಾವು ಹಿಂಸೆಯನ್ನು ತಡೆಗಟ್ಟಿದಂಗಾಗಿ ಅಹಿಂಸೆ ಅವರಿಗೆ ಒದಗಿಸಿದಂಗೆ ಆಗುತ್ತೆ. ಹಾಗೆ ಈ ಕೌರವರಿದಾರಲ್ಲ, ಅವರು 24 ಗಂಟೆ ಹಿಂಸೆಯನ್ನೇ ಯೋಚನೆ ಮಾಡ್ತಿರ್ತಾರೆ. ಅವರ ಹಿಂಸಾಪರರಲ್ಲ. ಆದ್ದರಿಂದ ಹಿಂಸೆಯನ್ನು ಕೊಡತಕ್ಕಂಥವರಿಗೆ ಹಿಂಸಿಸುವುದು ತಪ್ಪಲ್ಲ, ಅವರನ್ನು ಕೊಲ್ಲತಕ್ಕಂಥದ್ದು ತಪ್ಪಲ್ಲ. ಅದೇ ಅಹಿಂಸೆ. ಹಿಂಸೆ ಅರಿವಡೆ ಅಹಿಂಸೆ ಕೇಳೆಂದ, ಇದೇ ಅಹಿಂಸಾ ಪರಮೋಧರ್ಮ. ಹಿಂದೆ ರಾಕ್ಷಸರು ಋಷಿಗಳು ತಪಸ್ ಮಾಡಬೇಕಾದರೆ ಅವರಿಗೆ ತೊಂದರೆಯನ್ನು ಕೊಡ್ತಿದ್ದರು. ಯಜ್ಞಯಾಗಾದಿಗಳಲ್ಲಿ ರಕ್ತವನ್ನು ಮಾಂಸವನ್ನು ತಂದು ಹಾಕೋರು. ಆವಾಗ ಆ ಸಮಯದಲ್ಲಿರ್ತಕ್ಕಂಥ ರಾಜ ಮಹಾರಾಜರು, ಅಥವಾ ಉದಾಹರಣೆ ಶ್ರೀರಾಮ ವಿಶ್ವಾಮಿತ್ರರ ಮಹರ್ಷಿ ಆಶ್ರಮಕ್ಕೆ ಹೋದಾಗ ಅಲ್ಲಿ ಯಜ್ಞಯಾಗಾದಿಗಳು ನಡೆದಾಗ ಮಾರೀಚ ಸುಬಾಹುಗಳು ಬಂದಲ್ಲಿ ಕಾಟ ಕೊಡ್ತಾ ಇರಬೇಕಾದ್ರೆ ಅವರನ್ನು ಸಂಹಾರ ಮಾಡಿದ್ದು ನಿನಗೆ ಗೊತ್ತಿಲ್ವೇ? ಉದಾಹರಣೆ. ಅದು ಅಹಿಂಸೆಯನ್ನು ನಾವು ಯಾವಾಗ ತಡಿತೀವೋ ಅದೇ ಹಿಂಸೆ. ಇದು ನಿಜವಾದ ಅಹಿಂಸಾ ಪರಮೋಧರ್ಮದ ಒಂದು ಅರ್ಥ ಕಣಯ್ಯ ಅರ್ಜುನ. ರವಿಬೇರೊಂದಿಲ್ಲ ಭೂತದ ಹರಹು ಕರಣೇಂದ್ರಿಯದ ಸಂದಣಿ ಮರುತ ಪಂಚಕ ಬುದ್ಧಿ ಕರ್ಮೇಂದ್ರಿಯದ ಕಾಲೆಣಿಕೆ ನೆರೆಯಲೊಂದಾಗಿಹುದು ಕಲ್ಪನೆ ಹರಿದು ಜೀವಭ್ರಾಂತಿ ಬೀತಡೆ ಪರಮತಾನಿಹನಲ್ಲಿ ಕೊಲುವರೆ ಸಾವನಲ್ಲಿಂದ. ನಾನು ಅನ್ನತಕ್ಕಂಥ ಭ್ರಾಂತಿಯನ್ನು ಬಿಡು. ಯಾವ ಒಂದು ಜೀವಿ ಬಿಡುತ್ತೋ ಆವಾಗ ನಾನು ಪರಮಾನಂದೈಕ ತತ್ವ ಅಂತಕ್ಕಂಥ ಆತ್ಮನೇ ನಾನು ಅನ್ನತಕ್ಕಂಥ ಒಂದು ಭಾವನೆ ನಿನ್ನಲ್ಲಿ ಅಥವಾ ನನ್ನಲ್ಲಿ ಮೂಡಿದಾಗ ಆವಾಗ ಅವನನ್ನು ಕೊಂದರೂ ಸಾಯಲ್ಲ ಅನ್ನತಕ್ಕಂಥ ವಿಚಾರವನ್ನು ನೀನು ತಿಳಿ ಅರ್ಜುನ. ಎಷ್ಟು ಅದ್ಭುತವಾಗಿ ಆತ್ಮಬೋಧೆಯನ್ನು ಮಾಡ್ತಿದ್ದಾನೆ ಪರಮಾತ್ಮ. ಅದಕ್ಕೆ ಅದ್ವೈತಾಮೃತ ವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬಾತ್ವಾಮನುಸಂದಧಾಮಿ. ಭಗವದ್ಗೀತೆ ಭಗವದ್ವೇಷಿಣಿ ಅದ್ವೈತದ ಮಳೆಯನ್ನು ಸುರಿಸ್ತಕ್ಕಂಥದ್ದು ಪರಮಾತ್ಮ. ಆ ಒಂದು ಪರತತ್ವ ಅನ್ನತಕ್ಕಂಥದ್ದನ್ನು ಭಗವಂತ ಎಷ್ಟು ಚೆನ್ನಾಗಿ ಅರ್ಜುನನಿಗೆ ಅರ್ಥ ಮಾಡಿಸ್ತಿದ್ದಾನೆ. ಎಲ್ಲ ರೂಪವೂ ತಾನಂತೆ ಶಿವ ಎಲ್ಲೆಲ್ಲಿಯೂ ತುಂಬಿಹನಂತೆ ಅಲ್ಲಲ್ಲರಸುವ. ಕೆಲವರು ಕಣ್ಣಿಗೆ ಕಲ್ಲಂತೆ ಶಿವ ಎಲ್ಲ ರೂಪವು. ಸೋಮಾರಿಗಳಿಗೆ ಸುಮ್ಮನೆ ಅನಾವಶ್ಯಕವಾಗಿ ಕಾಲ ಕಳೀತಾ ಇರತಕ್ಕಂಥವರಿಗೆ ಅದು ಕಲ್ಲು. ಅಲ್ಲಲ್ಲರಸುತ ಗುಡಿಗಳ ತಿರುಗುವ ಕಳ್ಳರ ಕಣ್ಣಿಗೆ ಕಲ್ಲಂತೆ ಶಿವ ಎಲ್ಲ ರೂಪವು ತಾನಂತೆ ಶಿವ ಎಲ್ಲೆಲ್ಲಿಯೂ ತುಂಬಿಹನಂತೆ. ಹಾಗಾದ್ರೆ ಗುಡಿಗಳಿಗೆ ಹೋಗಬಾರ್ದೆ ಅಂತ ಅರ್ಥ ಅಲ್ಲ. ಆ ಒಂದು ಮಟ್ಟಕ್ಕೆ ಹೋದಾಗ ನಾವು ಎಲ್ಲವೂ ಅವೇ ಬಿಟ್ಕೊಂತ ಬರ್ತವೆ. ಆವಾಗ ಒಬ್ಬನೇ ಉಳಿತಾನೆ, ಅವನೇ ಪರಮಾತ್ಮ. ಕರ್ಮವೇ ಹೂಡುವುದು ತನುವನ್ನು ಕರ್ಮವೇ ಸಲಹುವುದು ಕಡೆಯಲಿ ಕರ್ಮವೇ ಕಳಚುವುದು ಜೀವಭ್ರಮೆಯ ಬಾಹಿರರ. ಕರ್ಮ ತಾನೇನಾದಡಾಗಲಿ ನಿರ್ಮಮತೆಯಲ್ಲಿ ಮಾಡಿ ನಮ್ಮಲ್ಲಿ ನಿರ್ಮಿಸಲು ಕಲಿಪಾರ್ಥಾನಿ ನಿರ್ಲೇಪನಹೆಯೆಂದ. ಕರ್ಮ ಮಾಡದೆ ಒಂದು ಕ್ಷಣ ಕೂಡ ಯಾವುದೇ ಪ್ರಾಣಿ ಇರಕ್ಕೆ ಸಾಧ್ಯವೇ ಇಲ್ಲ. ಸುಮ್ಮನೆ ಕುತ್ಕೊಳ್ಳೋದು ಒಂದು ಕರ್ಮನೇ. ಭಕ್ತಿಯೋಗ, ಜ್ಞಾನಯೋಗ, ಕರ್ಮಯೋಗದಲ್ಲಿ ಕರ್ಮವೇ ಶ್ರೇಷ್ಠ ಅಂದಿದ್ದಾನೆ ಗೀತಾಚಾರ್ಯ.
ಕರ್ಮವೇ ಹೂಡುವುದು ತನುವನು, ಕರ್ಮವೇ ಸಲಹುವುದು ಕಡೆಯಲ್ಲಿ. ಕಾಯಕವೇ ಕೈಲಾಸ. ನೋಡ್ರಿ ಎಂಥ ಅದ್ಭುತ. ಕೈ ಕೆಸರಾದರೆ ಬಾಯಿ ಮೊಸರು. ಬಸವಣ್ಣವ್ರು ಹೇಳಿದಾರಲ್ಲ, ಬಸವಾದಿ ಶರಣರು. ಕಾಯಕವೇ ಕೈಲಾಸ, ಮಾಡಿದಷ್ಟು ನೀಡು ಭಿಕ್ಷೆ. ಇವೆಲ್ಲವೂ ಕೂಡ ನಮ್ಮ ತಿಪ್ಪೇರುದ್ರ ಸ್ವಾಮಿಗಳು ಎಲ್ಲ ಅರ್ಥವನ್ನು ಒಳಗೊಂಡಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥದ್ದು ಭಗವದ್ಗೀತೆ. ಕರ್ಮ ತಾನೇನಾದಡಾಗಲಿ ನಿರ್ಮಮತೆಯಲ್ಲಿ ಮಾಡಿ. ನೋಡ್ರಿ, ಅದು ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಅರ್ಜುನ, ನಿನ್ನ ಕರ್ಮ ನೀನು ಮಾಡಷ್ಟೇ, ಫಲ ಅದ್ರ ಹಿಂದೆ ಇರುತ್ತೆ. ಫಲ ಬಯಸಕ್ಕೆ ಹೋಗಬೇಡ. ನೀನು ಬಯಸಿದ ಫಲ ಬರಲ್ಲ. ನೀನು ಏನು ಕರ್ಮ ಮಾಡಿರ್ತೀಯೋ ಅಷ್ಟೇ ಮಾತ್ರನೇ ಬರಕ್ಕೆ ಸಾಧ್ಯ. ಕರ್ಮ ತಾನೇನಾದಡಾಗಲಿ ನಿರ್ಮಮತೆಯಲ್ಲಿ ಮಾಡಿ. ಆಸೆ ಇಲ್ಲದಂಗೆ ನಮ್ಮ ಕರ್ಮವನ್ನು ಮಾಡಬೇಕು, ಅಭಿಲಾಷೆ ಇಲ್ಲದಂಗೆ. ನಮ್ಮಲ್ಲಿ ನಿರ್ಮಿಸಲು ಎಲ್ಲ ನನಗೆ ಯಾವಾಗ ಒಪ್ಪಿಸ್ತೀಯೋ ಆವಾಗ ಪಾರ್ಥ ನಿರ್ಲೇಪನ ಎಂದ. ನಿನಗೆ ಲೇಪ ಮಾತ್ರವೂ ಕೂಡ ಕರ್ಮದ ಒಂದು ಬಂಧನಕ್ಕೆ ನೀನು ಸಿಗಲ್ಲ. ಅದೇ ಆಲದೆಲೆ ಮೇಲೆ ನೀರು ಬಿದ್ದರೆ ನೀರಿಗೂ ಅದಕ್ಕೂ ನೀರಿನ ಹನಿಗೂ ಅದಕ್ಕೂ ಸಂಬಂಧ ಇರಲ್ವೋ, ಆ ರೀತಿ ನೀನು ಸಂಸಾರವನ್ನು ಮಾಡುವಂತ ಹೇಳಿ ಪರಮಾತ್ಮ ಅರ್ಜುನನಿಗೆ ಅದ್ಭುತವಾಗಿರತಕ್ಕಂಥ ರೀತಿಯಲ್ಲಿ ಉಪದೇಶ ಮಾಡ್ತಿದ್ದಾನೆ. ಕರ್ಮ ಅಂದ್ರೆ ಏನು ಅಂತ ಹೇಳ್ತಿದ್ದಾನೆ. ಹಾಗಾದರೆ ಕೃಷ್ಣ ಇನ್ನೊಂದು ಪ್ರಶ್ನೆ ನೋಡಿ, ಅರ್ಜುನ ಪ್ರಶ್ನೆ ಕೇಳದೇ ಇದ್ದರೆ ನಮಗೆ ಭಗವದ್ಗೀತೆನೇ ಬರ್ತಿರ್ಲಿಲ್ಲ ಕೃಷ್ಣನಿಂದ. ಅಸುರರಿಪೂ ಕೇಳಾದಿಯಲಿ ಸಂಚಿಸಿದ ಕರ್ಮವು ಜೀವರನು ಬಂಧಿಸಲು ತದ್ಗುಣ ದೋಷ ಕರ್ತೃವಿಗೇಕೆ ತಾಗುವುದು. ಪರಮಾತ್ಮ ನೀನು ಹೇಳ್ತೀಯಲ್ಲ, ಹಿಂದಿನ ಜನ್ಮದಿಂದ ಮಾಡಿರ್ತಕ್ಕಂಥ ಕರ್ಮ ಎಲ್ಲ ಜೀವರನ್ನು ಬಾಧಿಸುತ್ತೆ ಅಂತ, ಮತ್ತೆ ಆ ಗುಣದೋಷ ಕರ್ತೃ ಅಂತ ಇರ್ತಾನಲ್ಲ ಕರ್ಮ ಮಾಡತಕ್ಕಂಥವನು, ಮತ್ತೆ ಅವನಿಗೆ ಯಾಕೆ ತಾಗುತ್ತೆ? ಪಸರಿಸಿ ತಲಾ ಸ್ಮಾರ್ತ ಮಾರ್ಗ ಪ್ರಸರ ಕೊಂದಡೆ ಪಾಪ ಪಾವನ ಪಾವನವೆಸಗೆ ಪುಣ್ಯವೆನಿಪ್ಪ ವಿವರಕ್ಕೇನು ನೆಲೆಯಿಂದ. ಆದರೂ ಕೂಡ ಹೇಳ್ತಾರಲ್ಲ ದೊಡ್ಡವರು, ಕೊಂದರೆ ಪಾಪ, ಬದುಕಿಸಿದರೆ ಪುಣ್ಯ, ಒಳ್ಳೇದು ಮಾಡಿದರೆ ಒಳ್ಳೆ ಪುಣ್ಯ, ಕೆಟ್ಟದ್ದು ಮಾಡಿದರೆ ಪಾಪ ಅಂತಾರಲ್ಲ ಪರಮಾತ್ಮ. ಇದಕ್ಕೇನರ್ಥ? ಪಾಪ ಪುಣ್ಯದ ಬಗ್ಗೆ ನನಗೆ ಸ್ವಲ್ಪ ಹೇಳ್ತೀಯಾ? ಸುಕೃತ ದುಷ್ಕೃತವೆಂಬವೇ ಬಾಧಕವೋ ಜೀವರಿಗೆ, ಈ ಅಹಂಕೃತಿ ವಿಕಳತೆಗೆ ತಾ ಬೀಜ ಜನ್ಮದ ಚುಟ್ಟುಮುರಿಗಳಿಗೆ. ನೀನು ಅದನ್ನು ಆರೋಪಿಸ್ಕಂತೆ ಅಷ್ಟೇ. ಒಳ್ಳೇದು ಮಾಡಿದರೆ ಪುಣ್ಯ, ಕೆಟ್ಟದ್ದು ಮಾಡಿದರೆ ಪಾಪ, ಎಲ್ಲ ನನಗೇ ಬರುತ್ತೆ ಅಂತ ಹೇಳಿ ನೀನು ಅಂದರೆ ಮನುಷ್ಯ ಆರೋಪ ಮಾಡ್ಕೊಂತೀವಿ ನಾವು. ಎಲ್ಲ ನನಗೊಪ್ಪಿಸು, ಕರ್ಮ ಮಾಡು, ಅವಾಗ ನಿನಗೇನು ತಗಲಲ್ಲ. ವಿಕಳತೆಗೆ ತಾಬೀಜ ಜನ್ಮದ ಚುಟ್ಟುಮುರಿಗಳಿಗೆ ಸಕಲ ಕರ್ತೃತ್ವಾದಿ ಭೋಕ್ತೃತ್ವವಿದಾತ್ಮಂಗಿಲ್ಲ. ಇದ್ಯಾವುದು ಆತ್ಮನಿಗೆ ಸಂಬಂಧನೇ ಇಲ್ಲ. ಪಿತ್ತಾಧಿಕನು ತಿರುಗುತ್ತ ಲೋಕ ತಿರುಗುವುದೆಂಬ ತೆರನಂತೆ. ಪಿತ್ತ ನೆತ್ತಿಗೆ ಇರತಕ್ಕಂಥವನು ಗರ 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 ಅವನಿಗೆ ತಲೆ ತಿರುಗಿದರೆ ಕೇಳಿದಂತೆ ಪ್ರಪಂಚ ಹಿಂಗೆ ತಿರುಗುತ್ತೆ. ಕಾಮಾಲೆ ಆದವನು ಕಣ್ಣಿಗೆ ಲೋಕ ಎಲ್ಲ ಹಳದಿ ಅಂತಾರಲ್ಲ, ಹಾಗೆ ನೀನೆಲ್ಲ ನಿನ್ನ ಕರ್ಮಗಳು ಅದು ಇದು ನಿನ್ನ ನೆತ್ತಿ ಮೇಲೆ ಹಾಕ್ಕೊಂಡು ಪಾಪ ಪುಣ್ಯ ನನ್ನ ಆವರಿಸ್ಕೊಂಡಿದೆ ಅಂದರೆ ಅದರ ಅರ್ಥ ಏನು? ನೀನೆಲ್ಲವನ್ನ ಬಿಟ್ಟುಬಿಡು. ನಾನು ಆನಂದವನ್ನು ನೀನು ಅನುಭವಿಸು. ನಾನು ಸಚ್ಚಿದಾನಂದೈಕ ರೂಪ, ನಾನು ಭಗವಂತ, ನಾನು ಪರಮಾತ್ಮ, ನಾನೇ ಎಲ್ಲದಕ್ಕೂ ಕಾರಣ. ನನ್ನನ್ನು ಬಿಟ್ಟು ಪ್ರಪಂಚದಲ್ಲಿ ಬೇರೆ ಏನೂ ಇಲ್ಲ ಅಂದ್ಕ, ನಾನು ಶುದ್ಧಾತ್ಮ ಅಂದ್ಕ, ನಾನು ಸರ್ವಶುದ್ಧ ಅಂದ್ಕ, ಯಾವಾಗಲೂ ನಾನು ಆನಂದವಾಗಿರ್ತೀನಿ ಅಂದ್ಕ, ಆವಾಗ ನಿನಗೆ ಯಾವ ಕರ್ಮಲೇಪನೂ ಅಂಟಲ್ಲ. ಹೇಳ್ತಾನಂತೆ ಕೃಷ್ಣ, ಮರುಳೇ ಫಲುಗುಣ ಕೇಳು ಸಚರಾಚರವೆನಿಪ ಜಗವೆಲ್ಲ ಲೀಲಾಚರಿತದಲ್ಲಿ ತೋರುವುದು ಹರಿವುದು ನನ್ನ ನೇಮದಲ್ಲಿ. ಸಚರಾಚರವಾಗಿರತಕ್ಕಂಥ 14 ಲೋಕಗಳು, ನಕ್ಷತ್ರಗಳು, ಗ್ರಹಗಳು, 330 ಕೋಟಿ ಜನ ದೇವತೆಗಳು, ಅಷ್ಟದಿಕ್ಪಾಲಕರು, ತ್ರಿಮೂರ್ತಿಗಳು ಎಲ್ಲವೂ ಕೂಡ ನನ್ನಿಂದನೇ ನಿರ್ಮಾಣ. ನಾನು
ಅಂದ್ಕೊಂಡ್ರೆ ಆಗ್ತವೆ, ಬೇಡ ಅಂದ್ಕೊಂಡ್ರೆ ನಾಶವಾಗ್ತವೆ. ಮರುಳೇ ಪಲುಗುಣ ಕೇಳು ಸಚರಾಚರವೆನಿಪ ಜಗವೆಲ್ಲ ಲೀಲಾಚರಿತದಲ್ಲಿ ತೋರುವುದು ಹರೆವುದು ನನ್ನ ನೇಮದಲ್ಲಿ. ನಿರುತ ನೀ ಕೇಳುವರೆ ತಿರ್ಯಜ್ಞರ ಸುತಾದಿಗಳೆಂಬ ಸಚರಾಚರ ವಿಧಾನಲ್ಲದೆ ವಿಚಾರಿಸಲು ಅನ್ಯವಿಲ್ಲೆಂದ. ಸಚರಾಚರ ಎಲ್ಲೋ, ಅದಕ್ಕೆ ಪರಮಾತ್ಮನನ್ನ ಸಚರಾಚರ ಜಗತ್ಪತಿ ಅಂತ ಕರಿತೀವಿ. ಸಚರ ಅಂದರೆ ಚಲಿಸವು, ಅಚರ ಅಂದರೆ ಚಲಿಸದೇ ಇರೋವು. ಸ್ಥೂಲ ಸೂಕ್ಷ್ಮ ಯಾವುದು ತಗೊಂಡ್ರು, ಅಣು ರೇಣು ತೃಣಕಾಷ್ಟ ಪರಿಪೂರ್ಣ ಅಂತೀವಲ್ಲ, ಆ ರೀತಿ ತೇನ ವಿನಾ ತೃಣಮಪಿ ನ ಚಲತಿ ಅಂತೀವಲ್ಲ, ಆ ಭಗವಂತನಿಲ್ಲದೆ ಒಂದು ಹುಲ್ಲು ಕಡ್ಡಿನೂ ಅಲ್ಲಾಡಲ್ಲ ಅಂತಾರಲ್ಲ, ಹಾಗೆ ಎಲ್ಲ ನನ್ನ ನೇಮದಿಂದಲೇ ನಡೆಯುತ್ತರ್ಜುನ, ನಾನು ಬಿಟ್ಟರೆ ಬ್ರಹ್ಮಾಂಡನೇ ಇಲ್ಲ. ಜಗದೊಳನೆ ಚರಿಸುವೆನೋ ತಜ್ಜಗವಿದೆಲ್ಲವೂ ನನ್ನ ಮಾಯೆಯೊಳು ಒಗೆದು ತೋರಿಸಿ ಸುಳಿಸಿ ಸುಳಿವುದು ಹಿಡಿಯಲಡಗುವುದು. ನಾನು ಬಿಟ್ಟರೆ ಚಲಿಸುತ್ತೆ ಜಗತ್ತು, ನಾನು ಹಿಡಿದರೆ ಸ್ಟಾಪ್ ಆಗುತ್ತೆ. ಮಗುವು ತನದೊಳು ಕೂಡಿ ಮೆರೆವುದು ಜಗವಿದಲ್ಲದೆ ನಿಜವ ಬೆರೆಸುವ ವಿಕಟರಿಗೆ ಪರತತ್ವ ಚಿನುಮಯ ರೂಪತಾನಿಂದ. ಏನು ಗೊತ್ತಿಲ್ಲದೆ ಇರತಕ್ಕಂಥ ಮಗು ಮಕ್ಕಳನ್ನ ನೀವೆಲ್ಲ ಅಂದರೆ ಮನುಷ್ಯರು ಹಂಗೆ ನೋಡಿದರೆ ಮಾತ್ರನೇ ಪ್ರಪಂಚ ಸತ್ಯ ಅಂತ ನೀವು ಅನ್ಕಂತೀರಿ ಅಥವಾ ನಾವು ಅನ್ಕಂತೀವಿ. ಆದರೆ ಅದು ಸಂಪೂರ್ಣವಾಗಿ ನಡೀತಾ ಇರೋದು ಪರತತ್ವ ಚಿನುಮಯ ರೂಪತಾನಿಂದ. ನನ್ನಿಂದನೇ ಅದು ನಡೀತಾ ಇದೆ ಪರತತ್ವ. ಅದು ಬೀಸಿದರೆ ಸಿಲುಕುವರು ಮಾಯಾಪಾಶದೊಳಹಂಕಾರಿಗಳು, ತದ್ದೇಶ ಕಾಲ ಕ್ರಿಯೆಗಳಲ್ಲಿ ನಿರ್ವಾಹವನು ಬೆದಕಿ ಬೇಸರುವರಂತಿರಲಿ ಮಾಯಾವೈಸಿಕದ ಸನ್ಮೋಹನದ ಕಾಳಾಸವರಿವವರು ಎನ್ನನರಿವರು ಪಾರ್ಥ ಕೇಳಿಂದ. ಇಂಥ ಜನ ಮಾಯೆಯಲ್ಲಿ ಸಿಲುಕ್ತಾರೆ, ಎಲ್ಲ ತಮ್ಮ ಮೇಲೆ ಆರೋಪಿಸ್ಕೊಳ್ತಾರೆ. ಪಾಪನೂ ನಂದೆ ಪುಣ್ಯನೂ ನಂದೆ ಅಂತಾರೆ. ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಆದರೆ ಎಷ್ಟೋ ಲಕ್ಷ ಜನದಲ್ಲಿ ಒಬ್ಬರು ಮಾತ್ರ ತಾನು ಪರತತ್ವ, ತಾನೇ ಭಗವಂತ, ತನ್ನಿಂದನೇ ಎಲ್ಲ, ತನ್ನೊಳಗಿರೋದು ಆತ್ಮ, ನಾನು ಆತ್ಮ ಬೇರೆ ಅಲ್ಲ, ಎಲ್ಲ ಒಂದೇ ಅಂತ ಹೇಳಿಕೊಂಡು ಮಾಯಾವೈಸಿಕದ ಸಮೋಹದ ಕಾಳಾಸವರಿವ ಅರಿವರು ಕೆಲವರು ಏನು ಪಾರ್ಥ, ಅವರು ಮಹಾತ್ಮರಾಗ್ತಾರೆ. ಯಾವುದಕ್ಕೂ ಸಂಬಂಧ ಇಲ್ಲದೆ ಇರತಕ್ಕಂಥವರಾಗ್ತಾರೆ ಅವರು. ಏಕನಾತ್ಮನಂತನ ಚಲ ಶೋಕನದ್ವಯ ನವಲನ ಭವನ ಲೋಕ ನಿಸ್ಪೃಹನು ಅಮಿತನ ಕ್ರಿಯನ ಹತನ ಭ್ರಮನು. ಏಕನಾತ್ಮನು, ಒಬ್ಬನೇ ಒಬ್ಬನಾತ್ಮ, ಎಂಥೋನ್ ನೋಡು. ಅನಂತ, ಅಚಲ, ಅನಶೋಕ, ಅನದ್ವಯ, ಅಮಲಾನು, ಅಭವ, ಭವ ಅವನಿಗೆ ಜನ್ಮನೇ ಇಲ್ಲ, ಅಲೋಕ ಲೋಕನೇ ಇಲ್ಲ, ಅನಿಸ್ಪೃಹನು ನಿಸ್ಪೃಹನಾಗಿರತಕ್ಕಂಥವನು, ಅಮಿತನು ಅದಕ್ಕೊಂದು ಎಲ್ಲೆನೇ ಇಲ್ಲ ಆ ಶಕ್ತಿಗೆ, ಅಕ್ರಿಯನು ಅನಹತನು ಅಭ್ರಮನು, ಲೋಕಗತಿ ಮಾಯಾ ವಿಲಾಸ ವಿವೇಕಿಗಳಿಗಿದು ಬಯಲು ಫಲಗುಣ ಸಾಕು ಗರ್ವವ ಬೀಳುಕೊಡು ಸೆಳೆ ಶರವ ಹಿಡಿದನುವ. ಮತ್ತೆ ನಿನಗಿಂತ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಬ್ರಹ್ಮಾಂಡ ಎಲ್ಲ ತುಂಬಿದೆ. ನಿನ್ನ ಒಂದು ಅಂದಾಜಿಗೆ ಮೀರಿರ್ತಕ್ಕಂಥದ್ದು, ಅಗೋಚರವಾಗಿರ್ತಕ್ಕಂಥದ್ದು, ಎಲ್ಲ ಕಡೆನೂ ಕಾಣ್ತಾ ಇರತಕ್ಕಂಥದ್ದು, ಯಾರು ನೋಡಿದರೂ ಗುರ್ತು ಹಿಡಿದೇ ಇರತಕ್ಕಂಥದ್ದು, ಅಂಥ ಒಂದು ಅದ್ಭುತವಾಗಿರ್ತಕ್ಕಂತಹ ಶಕ್ತಿ ಇದೆ ಅಂತಕ್ಕಂಥದ್ದನ್ನು ನೀನು ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಅಹಂಕಾರ ಪಡದಾ ಇರತಕ್ಕಂಥ ಅರ್ಜುನ, ಎಲ್ಲ ನಾನೇ ಮಾಡ್ತಿದ್ದೀನಿ ಅಂದ್ಕೊಂತಿದೀಯಲ್ಲಯ್ಯ, ಧನುಸ್ಸು ಒಡಿ ಅಂದ್ಕೊಂಡು ಅವಾಗ ಪರಮಾತ್ಮ ಹೇಳ್ತಾನಂತೆ. ಭಗವಂತ ಅರ್ಜುನ ಹೇಳ್ತಾನೆ, ಕೃಷ್ಣ ಜಡನಲ ನರನೀಸ ತಿಳುಹಲು ಬಿಡ ವಿಕಾರವನೆಂದು ಖಾತಿಯ ಹಿಡಿಯಲಾಗದು ಸಲುಗೆ ಗಂಜಿಕೆ ಏಕೆ ಭಿನ್ನಹವು. ಪರಮಾತ್ಮ ಇವನು ಏನ ಮಾಡಿದ್ರು ಯುದ್ಧಕ್ಕೆ ಹೊರಡ್ತಾ ಇಲ್ಲಲ್ಲ, ಎಷ್ಟು ಹಠ ಮಾಡ್ತಿದ್ದಾನಲ್ಲ ಅಂತ ಅಂದ್ಕೋಬೇಡಪ್ಪ. ಕೆಲವು ಅನುಮಾನಗಳು ನನ್ನ ಮನಸ್ಸಿನಲ್ಲಿದ್ದಾವಪ್ಪ, ಅವನ್ನು ಪರಿಹಾರ ಮಾಡೋ ತನಕ ನಾನು ಯುದ್ಧ ಮಾಡೋಕ್ಕಾಗಲ್ಲ ಕೃಷ್ಣ. ಪರಮಾತ್ಮ
ಕೃಷ್ಣ ಬೇಜಾರಾಗಬೇಡಪ್ಪ, ಖಾತಿಯ ಹಿಡಿಯಲಾಗದು ಸಲುಗೆ ಗಂಜಿಕೆ ಏಕೆ ಭಿನ್ನಪೋ. ಹೆಂಗೋ ನೀನು ನನ್ನ ಫ್ರೆಂಡು, ಆ ಸ್ನೇಹಿತ, ಸಲಿಗೆಯಿಂದ ಕೇಳ್ತಿದ್ದೀನಪ್ಪ, ಅದಕ್ಕೆ ಹೆದರಿಕೆ ಯಾಕೆ ನನಗೆ? ನೀನು ಹೇಳ್ತೀಯ ಅನ್ನೋ ಒಂದು ನಂಬಿಕೆ. ನೋಡಿ ಎಷ್ಟು ಚೆನ್ನಾಗಿ ಕೇಳ್ತೀನಿ ಅನ್ನಂತೆ ಪಾಪ. ಬಿಡು ಜಗೌಘಾನೀಕ ನಿಮ್ಮಡಿಯೊಗ ಒಳಗೆ ಒಡಲೊಳು ಅಗಣಿತ ವಿಹವುಗಡ ನಿಮ್ಮ ಒಡಲೊಳು ಅಗಣಿತ ವಿಹವುಗಡ. ನಿಮ್ಮ ಶರೀರದಲ್ಲಿ ಅಗಣಿತ ಲೋಕಗಳಿದವಂತಲ್ಲ, ಕೋಟ್ಯಾಂತರ ಜೀವಿಗಳು ನಿಮ್ಮ ಶರೀರದಲ್ಲಿ ಇದವಂತಲ್ಲ, ಬ್ರಹ್ಮಾಂಡಗಳೆಲ್ಲ ಅಡಗಿದವಂತಲ್ಲ. ಮಿಗೆ ನುಡಿಯಲಮ್ಮೆನು ತತ್ವರೂಪವ ತೋರಬೇಕೆಂದ. ನಿನ್ನ ಕೇಳ್ತಾ ಇದ್ದೀನಿ ಪರಮಾತ್ಮ, ಏನೋ ನನಗೊಂದು ಸ್ವಲ್ಪ ನಿನ್ನ ಒಂದು ವಿಶ್ವರೂಪವನ್ನು ತೋರಿಸಪ್ಪ. ವಿಶ್ವದ ರೂಪನೇ ನಾನು ಅನ್ನತಕ್ಕಂಥದ್ದನ್ನು ನಾನು ನೋಡಬೇಕು ಅಂದ್ಕೊಂಡಿದ್ದೀನಿ ಭಗವಂತ. ಏನಾದರೂ ಮಾಡಿ ವಿಶ್ವರೂಪವನ್ನು ತೋರಿಸಪ್ಪ ಅಂತ ಹೇಳಿಬಿಟ್ಟು ಓದಕ್ಕೆ ನಮಸ್ಕಾರ ಮಾಡಿಬಿಟ್ಟಿದ್ದಾನಂತೆ. ನೋಡ್ರಿ ಎಷ್ಟು ಪುಣ್ಯ ಅರ್ಜುನಂದು, ಎಂಥ ಒಂದು ಹಿಂದಿನ ಜನ್ಮದಲ್ಲಿ ಎಷ್ಟು ಕೋಟಿ. ಅದಕ್ಕೆ ಮತ್ತೆ ನರನಾರಾಯಣ ಅಂತ ಕರೀತಾರೆ. ಅರ್ಜುನ, ಫಲ್ಗುಣ, ಪಾರ್ಥ, ಕಿರೀಟಿ, ಶ್ವೇತವಾಹನ, ಭೀಭತ್ಸು, ವಿಜಯ, ಕೃಷ್ಣ, ಸವ್ಯಸಾಚಿ, ಧನಂಜಯ ಅಂತ 10 ಹೆಸರುಗಳನ್ನು ಉಳತಕ್ಕಂಥ ಅರ್ಜುನ. ಅದಕ್ಕೆ ಡಿಫರೆನ್ಸ್ ಏನಂದರೆ ಅವನು ನರ, ಇವನು ನಾರಾಯಣ. ನಾರಾಯಣನಿಗೆಲ್ಲ ಗೊತ್ತು, ನರ ಕೂಡ ನಾರಾಯಣನೇ. ಆದರೆ ನರ ಎಷ್ಟೋ ಹಿಂದಿನ ಜನ್ಮಗಳ ಕರ್ಮಗಳನ್ನು ತಾನು ಅನುಭವಿಸಲಿಕ್ಕೆ ಹುಟ್ಟಿದ್ರಿಂದ ಆ ಮಾಯಾಜಾಲದಿಂದ ಅವನು ನರ ಆಗ್ತಾನೆ. ಆದರೆ ನಾರಾಯಣ ಯಾವುದಕ್ಕೂ ಸಂಬಂಧ ಇರಲ್ಲ, ಅದಕ್ಕೋಸ್ಕರ ಅವನು ನಾರಾಯಣನಾಗ್ತಾನೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ದಿವಿಜರಿ ಚಂದ್ರ ಸೂರ್ಯರಿ ದಿಶಾವಳಿ ಗಗನವಿ ಮೇದಿನಿ ತಳವಿ ಸಮೀರಣನಿ ಜಲಾನಲರು ಈತನು ಜರಿ ಮನುಜರಿ ನೀನಾದಿಯಾಗಿ ಹರಹು ನಿನ್ನ ವಿನೋದ ರೂಪಿನ ನಿರುಗೇನು ನೀ ತೋರಬೇಕೆಂದ. ನಿನ್ನ ಶರೀರದಲ್ಲಿ ಈ ದಿವಿಜರು ಚಂದ್ರ ಸೂರ್ಯರು, ದಿಶಾವಳಿಗಳು, ಗಗನ, ಭೂಮಿ, ಆಕಾಶ, ಸಮೀರಣ, ಅಷ್ಟದಿಕ್ಪಾಲಕರು, 330 ಕೋಟಿ ಜನ ದೇವತೆಗಳು, ಆಮೇಲೆ ಧನುಜರು, ಮನುಜರು ಎಲ್ಲ ಇದರಲ್ಲ. ಅನಾದಿಯಾಗಿರ್ತಕ್ಕಂಥ ವಿಶ್ವರೂಪವನ್ನು ತೋರಿಸಪ್ಪ ಪರಮಾತ್ಮ. ನಿನ್ನ ವಿನೋದ ರೂಪಿನ ನಿರುಗೇನು ನೀ ತೋರಬೇಕೆಂದ. ತೋರಿಸಪ್ಪ ಭಗವಂತ. ಹರಿದು ಮೋಹಿಸುವಿ ಚರಾಚರ ನೆರೆದು ನಿಮ್ಮಯ ರೋಮಕೂಪದ ಹೊರೆಯೊಳಗೆ ಹೊಳೆದಾಡುತ್ತಿಹುದೆಂಬಗಳಿಕೆಗಳಿಗೆ ಹುರುಳೆನಿಪ ಹೇರಾಳದಂಗದ ಸಿರಿಯ ತೋರೈ ಕೃಷ್ಣ. ಹುರುಳೆನಿಪ ಹೇರಾಳದಂಗದ ಸಿರಿಯ ತೋರೈ ಕೃಷ್ಣ. ನಿರ್ಮಲ ಪರಮ ತತ್ವವನೊಲ್ಲೆ ನಿಮ್ಮಯ ಭಕ್ತಿ ಸಾಕೆಂದ. ನಿನ್ನ ಮೇಲೆ ನಾನು ಭಕ್ತಿಯನ್ನು ಇಟ್ಕೊಂಡಿದ್ದೆ ನಿಜವಾದರೆ ನಿನ್ನ ಭಕ್ತಿನೇ ಸಾಕು, ನನಗೇನು ಬೇಡ. ಕೆಲವರೆಲ್ಲರೂ ಕೂಡ ಅದೆಲ್ಲ ರೂಪಗಳೆಲ್ಲ ಸುಳ್ಳು ಅಂತಾರೆ. ಅವರಿಗೆ ಸರಿಯಾಗಿ ಉತ್ತರ ಕೊಡತಕ್ಕಂಥ ಒಂದು ರೂಪನ್ನು ತೋರಯ್ಯ. ನಿನ್ನ ಶರೀರದಲ್ಲಿ ಎಲ್ಲವೂ ಇದೆ ಅಂತಾರಲ್ಲ, ಅದು ಸುಳ್ಳು ಅಂತಾರೆ ಕೆಲವರು. ಅದನ್ನು ನಿಜ ಮಾಡತಕ್ಕಂಥ ರೂಪವನ್ನು ತೋರಿಸಪ್ಪ. ಹುರುಳೆನಿಪ ಹೇರಾಳದಂಗದ ಸಿರಿಯ ತೋರೈ ಕೃಷ್ಣ. ನಿರ್ಮಲ ಪರಮತತ್ವದೊಳಲ್ಲಿ ನಿಮ್ಮಯ ಭಕ್ತಿ ಪರಮತತ್ವವನೊಲ್ಲೆ ನಿಮ್ಮಯ ಭಕ್ತಿ ಸಾಕೆಂದ. ಪರತತ್ವ ತಗೊಂಡು ನಾನೇನು ಮಾಡಲಿ, ಪರಮಾತ್ಮ ನೀನೇ ಇದೆಯಲ್ಲ. ನಿನ್ನ ನೋಡಿದರೆ ಎಲ್ಲ ಅವಷ್ಟು ಕವೇ ಬರ್ತವೆ, ಅದನ್ನು ತೋರಿಸಪ್ಪ ಅಂತ ಕೇಳ್ತಿದ್ದಾನಂತೆ. ದಾಸನ ನೆನಗೆ ಅಮಲ ಮೂರ್ತಿ ವಿಲಾಸವನ್ನು ತೋರುವುದು. ನಿನ್ನೆಯ ದಾಸನಪ್ಪ ನಾನು, ನಿನ್ನ ಒಂದು ಅಮಲ ರೂಪವನ್ನು ತೋರಬೇಕು. ಅಮಲ ವಿಲಾಸ ರೂಪವನ್ನು ತೋರುವುದು, ಸಲಹುವುದು ಐಸರವನೈ ತಾನು ಸಮ್ಯಜ್ಞಾನ ಭಾಜನಕ್ಕೆ.
ಮೀಸಲಳಿಯದ ಮಿಕ್ಕ ಬಯಕೆಯ ಪಾಶತಾಗದ ನಿನ್ನ ಲೀಲೆಯ ಭಾಸುರ ಶ್ರೀಮೂರ್ತಿಯನು ಮೈದೋರಬೇಕೆಂದ. ತೋರ್ಸಯ್ಯ ನಿನ್ನ ನಿರ್ಮಲ ಶ್ರೀಮೂರ್ತಿಯನ್ನ, ನನಗೆ ತೋರ್ಸಪ್ಪ ನಿನ್ನ ನಿಜವಾದ ರೂಪವನ್ನ ಅಂತ ಹೇಳಿ ಅರ್ಜುನ ಪ್ರಾರ್ಥನೆ ಮಾಡ್ತಿದ್ದಾನಂತೆ. ಆವಾಗ ಏನಾಯ್ತಪ್ಪ ಅಂದ್ರೆ, ದೊಡರ್ಜುನ ನೋಡೆನುತ ಕಮಲೋದರನು ಕೈಗೊಂಡ ನಗ್ಗದನಾದಿ ಪುರುಷ ಶ್ರೀ ನಿಜವ ವಿಶ್ವಾತ್ಮನ ಕೃತಿಯ ವಾದಿಸುವ ಷಟ್ತರ್ಕ ಗಿರ್ಕದ ಭೇದ ಕೊಳ್ಳದ ಸಕಲ ಲೋಕದ ಬೀದಿ ವಿಸಟಂಬರಿ ವಿಮಲ ವಿರಾಟ ರೂಪು. ದೊಡ್ಡರ್ಜುನ ನೋಡು, ಅರ್ಜುನ ನೋಡ್ತೀಯಾ? ಕಮಲೋದರನು ಕೈಗೊಂಡನು. ಆವಾಗ ಅವನು ಪ್ರಾರಂಭ ಮಾಡಿಬಿಟ್ಟ. ಅಗ್ಗದ ಅನಾದಿ ಪುರುಷ ಶ್ರೀಜನವ ವಿಶ್ವಾತ್ಮನ ಕೃತಿಯ. ಇಡೀ ಬ್ರಹ್ಮಾಂಡದ ರೂಪನೇ ನಾನು ಅಂತಕ್ಕಂಥದ್ದನ್ನು ಅವನು ತೋರಿಸ್ತಾ ಇದ್ದಾನಂತೆ. ವಾದಿಸುವ ಷಟ್ತರ್ಕಗಿರ್ತದ ಭೇದ ಕೊಳ್ಳದ ಆ ಪರಮಾತ್ಮನ ಬಗ್ಗೆ ನಿರಂತರವಾಗಿ ಸುಮ್ಮನೆ ಮಾತಾಡಿ 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 ಗಂಟ್ಲು ಕಿತ್ಕೊಳ್ಳೋ ತನಕ ಬಡ್ಕೊಂಡ್ರು ಕೂಡ ಅವನು ಯಾರು ಅನ್ನೋದನ್ನು ತಿಳ್ಕೊಳ್ಳದೇ ಇರತಕ್ಕಂಥ, ವಾದಿಸುವ ಷಟ್ತರ್ಕಗಿರ್ಕದ ಭೇದ ಕೊಳ್ಳದ ಸಕಲ ಲೋಕದ ಬೀದಿ ವಿಸಟಂಬರಿಯುವ ವಿಮಲ ವಿರಾಟ ರೂಪವನು. ಅಂಥ ಅದ್ಭುತವಾಗಿರ್ತಕ್ಕಂಥ ಬ್ರಹ್ಮಾಂಡವಾಗಿರ್ತಕ್ಕಂಥ ಆದಿ ಅಂತ್ಯ ಮಧ್ಯೆ ಇಲ್ಲದೇ ಇರತಕ್ಕಂಥ ಭೂತ ಭವಿಷ್ಯತ್ ವರ್ತಮಾನಗಳಲ್ಲಿ ಕಂಡು ಕಾಣದೇ ಇರತಕ್ಕಂಥ ಬ್ರಹ್ಮಾಂಡವಾಗಿರತಕ್ಕಂಥ ವಿಶ್ವರೂಪವನ್ನು ಅರ್ಜುನನಿಗೆ ತೋರಿಸಿದಾನಂತೆ. ಪಾಪ ಅರ್ಜುನನಿಗೆ ಎಷ್ಟು ಪುಣ್ಯನೋ ಏನೋ. ಬಿಳಿದು ಕರಿದೆಂಬಾರು ವರ್ಣದ ಹೊಲಬು ಹೊದ್ದದ ಸೂರ್ಯ ಕೋಟಿಯ ಹೊಳಹು ನಕದೀದಿತಿಯ ಹೋಲದ ನಿಜದ ಹೊಸ ಪರಿಯ ಅಳವಿನಳತೆಯ ಜಗದ ವಾರ್ತೆಯ ಸುಳಿವು ಸೋಂಕದ ಸಕಲ ಲೋಕ ಪ್ರಳಯ ಕಾರಣ ತೆಗೆದ ನಗ್ಗದ ವಿಶ್ವರೂಪವನು. ಬಿಳಿದು ಕರಿದೆಂಬಾರು ವರ್ಣದ 6 ವರ್ಣದಲ್ಲಿ ಕಾಣಿಸ್ತಾ ಇದೆಯಂತೆ ಆ ಅದ್ಭುತವಾಗಿರ್ತಕ್ಕಂಥ ರೂಪ. ಹೊಲಬು ಹೊದ್ದದ ದೋಷ ಅನ್ನೋದೇ ಇಲ್ಲ ಆ ಒಂದು ರೂಪದಲ್ಲಿ. ಸೂರ್ಯ ಕೋಟಿ ಸೂರ್ಯ ಪ್ರಕಾಶಮಾನವಾಗಿರತಕ್ಕಂಥ ರೂಪ. ನಖದೀದಿತಿಯ ಹೋಲದ ನಿಜದ ಹೊಸ ಪರಿಯ ಅಳವಿನಳತೆಯ ಜಗದ ವಾರ್ತೆಯ ಸುಳಿವು ಸೋಂಕದ ಪ್ರಪಂಚದ ಲವಲೇಶನು ಆ ಒಂದು ಆ ವಿಶ್ವರೂಪದಲ್ಲಿ ಕಾಣಿಸ್ತಾ ಇಲ್ಲ. ಆದರೂ ಕೂಡ ಪ್ರಪಂಚದ ರೂಪ ನಾನೇ ಅಂತಕ್ಕಂಥದ್ದನ್ನು, ಎಲ್ಲದರಲ್ಲೂ ನಾನೇ ಎಲ್ಲದಕ್ಕೂ ನಾನೇ ಅಂತಕ್ಕಂಥದ್ದನ್ನು ತೋರಿಸ್ತಿದ್ದಾನೆ. ಸಕಲ ಲೋಕ ಪ್ರಳಯ ಕಾರಣ ತೆಗೆದ ನಗ್ಗದ ವಿಶ್ವರೂಪವನು. ಸಕಲ ಲೋಕದ ಹುಟ್ಟು ಕೂಡ ನಾನೇ, ಸಾವು ಕೂಡ ನಾನೇ, ಎಲ್ಲದಕ್ಕೂ ನಾನೇ ಕಾರಣ ಅನ್ನತಕ್ಕಂಥದ್ದನ್ನು ತೋರಿಸ್ತಾ ಇದ್ದಾನೇನು ಅನ್ನೋ ರೀತಿಯಲ್ಲಿ ಪರಮಾತ್ಮ ಭೂಮಿಯಿಂದ ಆಕಾಶದವರೆಗೂ ಕೂಡ ಸುಮ್ಮನೆ ಕವ 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 ಬ್ರಹ್ಮಾಂಡವಾಗಿರತಕ್ಕಂಥ ಒಂದು ಕೋಟಿ ಸೂರ್ಯ ಪ್ರಕಾಶಮಾನವಾಗಿರತಕ್ಕಂಥ ಕಾಂತಿ ಅವನ ಶರೀರದಿಂದ ಹೊರಹೊಮ್ಮಿದೆಯಂತೆ. ಕಾಣರುಳಿದವರೀತನೊಬ್ಬನ ಕಾಣಿಕೆಗೆ ಕೈತುಕವಗರೆದನು ಶೋಣಿತಾಮಲ ಬಹಳ ತೇಜದ ಹೊದರ ಹೊಯ್ಲಿನಲ್ಲಿ. ಯಾರೂ ಕಾಣಿಸ್ತಿಲ್ಲ ಒಬ್ಬ ಅರ್ಜುನನನ್ನು ಬಿಟ್ಟು. ಕಾಣಲರಿಯವನಂತ ವೇದ ಶ್ರೇಣಿ ಶಿವ ಶಿವ ರಾಯ ಪಾರ್ಥನ ಜಾಣತನವೆಂತುಟೋ ವಿರೂಪನ ರೂಪ ಸೆರೆ ಹಿಡಿದ. ಇನ್ನೆಷ್ಟು ಜಾಣನೋ ಅರ್ಜುನ, ರೂಪ ಇಲ್ಲದೆ ಇರತಕ್ಕಂಥವನು ರೂಪವನ್ನು ಅವನ ಕಣ್ಣಿನಿಂದ ಸೆರೆ ಹಿಡಿತಾ ಇದ್ದನಂತೆ. ಎಂತೆಂಥ ಪ್ರಹ್ಲಾದ, ನಾರದ, ಪರಾಶರ, ಪುಂಡರೀಕ, ವ್ಯಾಸ, ಅಂಬರೀಷ, ಶುಕ, ಶೌನಕ, ಭೀಷ್ಮ, ದಾಲ್ಭ, ರುಕ್ಮಾಂಗದ, ಅರ್ಜುನ, ಬಲಿ, ವಸಿಷ್ಠರಾದಿಯಾಗಿರ್ತಕ್ಕಂಥ ವಿಭೀಷಣಾದಿ ಪುಣ್ಯಾತ್ಮರಿಗೂ ಸಿಗದೇ ಇರತಕ್ಕಂಥ ವಿಶ್ವರೂಪವನ್ನು ಅರ್ಜುನಿಗೆ ತೋರಿಸಿದ. ಅಂದರೆ ಎಂಥ ರೂಪ ಇರಬೇಕು ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಸಂಧಿಯನ್ನು ಸಮಾಪ್ತಿ ಮಾಡೋಣ. ಇದು ಹೇಳೋದು ಭಾಳ ಕಷ್ಟ. ಮಧ್ಯದಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸ ಆಗಿದ್ದರೆ ದಯವಿಟ್ಟು ಕ್ಷಮಿಸಬೇಕು ಅಂತ ಹೇಳ್ತಾ, ಓಂ ಶ್ರೀ ಕೃಷ್ಣಾರ್ಪಣಮಸ್ತು.